ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿತ್ಯಾ ಭಾರದ್ವಾಜ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ಗ್ಯಾಪ್ ಆದ್ಮೇಲಿಂದ ಮತ್ತೆ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಏನು ಗ್ಯಾಪ್ ಆಯ್ತು ಅಂತ ನಿಜಕ್ಕೂ ನಮ್ಗಂತೂ ಗೊತ್ತಿಲ್ಲ. ಎನಿವೇಸ್, ಗ್ಯಾಪ್ ಬಗ್ಗೆ ಎಲ್ಲ ಅಟೆನ್ಷನ್ ತಗೊಂಬಾರ್ದು ಅಂತ ಹೇಳಿ ಇವತ್ತು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ವಾಪಸ್ ಬಂದಿದ್ದೀನಿ. ಏನು ಈ ವಿಡಿಯೋ ಅಂತಂತಂದ್ರೆ ಏನಿರುತ್ತೆ, ಎವ್ರಿ ಟೈಮ್ ಎಲ್ಲಾದ್ರೂ ಆಚೆ ಹೋದಾಗಲೇ ನಾನು ಹಿಂಗೋ ವಿಡಿಯೋ ಮಾಡೋದು. ಸೊ ದಟ್ ಮೀನ್ಸ್ ಇವತ್ತು ನಾವು ಇನ್ನೊಂದು ಕಡೆ ಆಚೆ ಹೋಗ್ತಾ ಇದೀವಿ. ಇದು ಒಂಥರ ಏನು ಸ್ಪಿರಿಚುವಲ್ ಟ್ರಿಪ್ಪಾ ಅಥವಾ ರಿಲಿಜಿಯಸ್ ಟ್ರಿಪ್ಪಾ ಏನಾದರೂ ಅನ್ಕೋಬಹುದು, ಡಿವೋಷನಲ್ ಟ್ರಿಪ್ ಅಂತ. ಏನೇನೋ ಅನ್ಕೊಂಡು ಏನೇನೋ ಆಗಿರೋಂಥ ಒಂದು ಟ್ರಿಪ್. ಜಾಸ್ತಿ ಮಾತಾಡಲ್ಲ. ಇವತ್ತು ನನ್ನ ಜೊತೆ ನನ್ನ ಇನ್ನೊಬ್ರು ಗೆಸ್ಟ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಮೇಡಮ್. ಹಲೋ, ಹಾಯ್. ಇದು ಇವಳ ಚಾನಲ್ ನನ್ನ ಚಾನಲ್ ಅಂತ ಆಕ್ಚುಲಿ ನಂಗೆ ಗೊತ್ತಾಗಲ್ಲ, ಬಿಕಾಸ್ ಇವಳ ಚಾನಲ್ ಇವಾಗ ಜಾಸ್ತಿ ನಾನೇ ಬರ್ತಾ ಇದ್ದೀನಿ. ಯಾ, ಬಟ್ ಇಟ್ಸ್ ಫೈನ್. ಯಾ, ಬೆಸ್ಟ್ ಫ್ರೆಂಡ್ಸ್ ಆದ್ಮೇಲಿಂದ ಹಿಂಗೆ ಇರಬೇಕು ಅಂತ ನಾವು ಯಾವಾಗಲೂ ಅನ್ಕೊಂತೀವಿ. ಎನಿವೇಸ್, ಮ್ಯಾಟ್ರ್ ಇಷ್ಟೇ. ಇವತ್ತು ಒಂದು ಟ್ರಿಪ್ಗೆ ಹೋಗ್ತಾ ಇದೀವಿ. ಅದು ಆಕ್ಚುಲಿ ಹೋಗ್ಬೇಕಾಗಿದ್ದು ತಿರುಪತಿ ತಿಮ್ಮಪ್ಪನ ನೋಡೋದಿಕ್ಕೆ. ಅವರು ಈಗ ಸದ್ಯಕ್ಕೆ ಬೇಡ, ಇನ್ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಬನ್ನಿ, ಇವಾಗಿನ ನೀನ್ ಬಂದೋಗಿದ್ಯಾ, ನಿನ್ ಫ್ರೆಂಡ್ನ ಇನ್ನೊಂದ್ಸಲ ಕರ್ಕೊಂಬ ಸ್ವಲ್ಪ ದಿನ ಆದ್ಮೇಲೆ ಅಂತ ಹೇಳಿ ಸಡನ್ ಆಗಿ ಪ್ಲಾನ್ ಚೇಂಜ್ ಆಗಿ ಇವಾಗ ಸದ್ಯಕ್ಕೆ ನಾವು ಹೋಗ್ತಿರೋದು ಶೃಂಗೇರಿಗೆ. ಹಾನೆಸ್ಟ್ಲಿ ನಂಗೆ ನೆನಪು ಇಲ್ಲ ನಾನು ಯಾವಾಗ ಲಾಸ್ಟ್ ವಿಸಿಟ್ ಮಾಡಿದ್ದು ಅಂತ. ನಂಗೆ ಗೊತ್ತಿರೋಂಗೆ ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು ಹೋಗಿದ್ದು. ಇಲ್ಲಿ ನೀನ್ ಹೋಗಿದ್ಯಾ? ನಾನು ಹೋಗೇ ಇಲ್ಲ, ನಾನು ನೋಡೇ ಇಲ್ಲ ಫಸ್ಟ್ ಟೈಮು. ಆಕ್ಚುಲಿ ಇದೇನಂದ್ರೆ ಇವ್ರ ಫ್ಯಾಮಿಲಿ ಟ್ರಿಪ್ ಆಯ್ತಾ, ನಾನೊಂಥರ ಇವ್ರ ಫ್ಯಾಮಿಲಿಗೆ ಅಡಾಪ್ಟೆಡ್ ಡಾಟರ್ ಆಗ್ಬಿಟ್ಟಿದೀನಿ. ಎಲ್ಲಾ ಟ್ರಿಪ್ಪಿಗೂ ಬರ್ತಾ ಇರ್ತೀನಿ. ನಂಗೆ ಅದೇ ಅನ್ಸುತ್ತೆ, ಇವ್ರ ಫ್ಯಾಮಿಲಿಗೆ ನನ್ನ ಟೈಮೇ ಅವ್ರ ಪ್ರೈವಸಿಗೆ ಬಿಡ್ತಾನೆ ಇಲ್ವಾ ಅಂತ. ಬಟ್ ಇಟ್ಸ್ ಫೈನ್. ಅಲ್ಲ, ಹಂಗಲ್ಲ. ಎಷ್ಟೊಂದ್ ಜನ ಏನು ಫ್ಯಾಮಿಲಿ ಮೆಂಬರ್ಸೇ ಫ್ಯಾಮಿಲಿ ಆಗಿರೋಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವಳು ನನಗೆ ಸಿಕ್ಕಿ ಆಲ್ಮೋಸ್ಟ್ 11 years ಆಯಿತು. 2015 ಅಲ್ಲಿ ನನ್ನ ಇವಳ ಪರಿಚಯ ಆಗಿದ್ದು. ಸೊ ಇವತ್ತಿಗೆ 2026ಗೆ ಆಲ್ಮೋಸ್ಟ್ 11 years ಆಗಿದೆ. ಒಬ್ಬ ಫ್ರೆಂಡ್ ಒಂದು ಫ್ಯಾಮಿಲಿ ಆಗೋಕ್ಕೆ 11 years ಸಾಕಾಗಲ್ವಾ? ತುಂಬಾ ಜಾಸ್ತಿ ಟೈಮ್ ಅದು. ಸೊ ಶಿ ಇಸ್ ಮೈ ಫ್ಯಾಮಿಲಿ ಇಟ್ಸೆಲ್ಫ್. ಸೊ ಅಷ್ಟೇ, ಇದು ಇಂಟ್ರೋ ಆಗಿತ್ತು. ಇಂಟ್ರೋನೇ ತುಂಬಾ ಜಾಸ್ತಿ ಆಗ್ಬಿಡಿದೆ ಅನ್ಸುತ್ತೆ. ಸೊ ಇವಾಗ ಶೃಂಗೇರಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಈ ಒಂದು ಟ್ರಿಪ್ಪು ನನಗೆ ತುಂಬಾ 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 ಸ್ಪೆಷಲ್. ಬಿಕಾಸ್ ಎಷ್ಟು ದಿವಸದಿಂದ ನಾನು ಶೃಂಗೇರಿಗೆ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೆ ಅಂತ ನಂಗೆ ಐಡಿಯಾನೇ ಇಲ್ಲ. ಹೆಂಗೂ ಗುರುಪೂರ್ಣಿಮೆ ತುಂಬಾ ಹತ್ರ ಬರ್ತದೆ. ನೆಕ್ಸ್ಟ್ ವೆನ್ಸ್ಡೇ ಅನ್ಸುತ್ತೆ ಗುರುಪೂರ್ಣಿಮೆ. ನೆಕ್ಸ್ಟ್ ಥರ್ಸ್ಡೇ ಇರಬೇಕು. ಸೊ ಈ ಟೈಮಲ್ಲಿ ನಾನು ಶೃಂಗೇರಿಗೆ ಹೋಗ್ತಿರೋದು ಇಟ್ಸ್ ಅ ಗಾಡ್ಸ್ ಪ್ಲಾನ್ ಅಂತಾನೆ ಹೇಳ್ಬೋದು, ಗುರುಗಳ ಆಶೀರ್ವಾದ ಅಂತಾನೆ ಹೇಳ್ಬೋದು. ಹೋಗಿ ನನ್ನ ಗುರುಗಳನ್ನ ಆದಷ್ಟು ಬೇಗ ನನ್ನ ಕಣ್ ತುಂಬಿಸ್ಕೋಬೇಕು, ಅವ್ರನ್ನ ನೋಡಬೇಕು ಅನ್ನೋದು ತುಂಬ ತುಂಬ ಆಸೆ ಇದೆ. ಹೋಪ್ಫುಲಿ ಅದು ಆಗುತ್ತೆ. ಓಕೆ, ಸದ್ಯಕ್ಕೆ ಹೊರಡೋಣ, ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಡಿನ್ನರ್ ಟೈಮ್. ಊಟ ಆಗಿ ಹೆವಿ ಆಯಿತು ಅಂತ ವಾಕ್ ಮಾಡ್ತಾ ಇರೋದು. ವಾಕಿಂಗ್. ನೀವು ಅಷ್ಟೇ ಎಲ್ಲೋದು? ಹಾಂ, ನೀವು ಅಷ್ಟೇ ಏನಾದರೂ ಊಟ ಮಾಡಿದ್ರೆ ಒಂದು 10 ನಿಮಿಷ ಅಟ್ಲೀಸ್ಟ್ ವಾಕ್ ಮಾಡಲೇಬೇಕು. ವಾಕ್ ಮಾಡಿ. ಏನು, ನಾವು ಗಾಳಿಪಟ ಮೂವಿನಲ್ಲಿ ಗಣೇಶ್ ಹೇಳ್ತಾರಲ್ಲ, ಎಷ್ಟೇ ದೊಡ್ಡವರಾದರೂ ಚಿಕ್ಕವರಾಗಿರ್ಬೇಕು ಅಂತ. ಸೊ ನಾವು ಚಿಕ್ಕವರಾಗಿದ್ದೀವಿ. ನಾವು ಶೃಂಗೇರಿನ ರೀಚ್ ಆಗಾಯಿತು. ಇನ್ನು ನಾವು ಶೃಂಗೇರಿನಲ್ಲಿ ಉಳ್ಕೊಂಡಂಥ ಹೋಟೆಲ್ ಬಂದು ಹೋಟೆಲ್ ಶಾರದಾ ಎಲೈಟ್ ಲಕ್ಸುರಿ ಹೋಟೆಲ್ ಅಂತ ಹೇಳಿ. ಇದು ದೇವಸ್ಥಾನದಿಂದ ಜಸ್ಟ್ 3 kilometers ದೂರದಲ್ಲೇ ಇರುವಂಥ ಒಂದು ಹೋಟೆಲ್. ಹಾಗೆಯೇ ಇವರಲ್ಲಿ ಇನ್ ಹೌಸ್ ರೆಸ್ಟೋರೆಂಟ್ ಕೂಡ ಇದೆ. ಹಾಗಾಗಿ ನಮಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಸಿಕ್ತು. ಆ್ಯಂಡ್ ಆಲ್ಸೋ ಪ್ರೈಸಿಂಗ್ ಅಂತ ಬಂದಾಗ ಇಟ್ ಈಸ್ ಅ ರೀಸನಬಲ್ ಪ್ರೈಸ್. ನನಗೆ ತೀರಾ ಜಾಸ್ತಿ ಅಂತ ಏನೂ ಅಂತ ಅನಿಸಿಲ್ಲ. ಒಂದು 4 star 5 star ಹೋಟ್ಲಲ್ಲಿ ಏನೋ ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅದನ್ನೇ ಈ ಹೋಟ್ಲಲ್ಲಿ ಕೊಟ್ಟಿದ್ರು. ಸೊ ಅದ್ರ ತಕ್ಕನಂಗೆ ಕೂಡ ಪ್ರೈಸಸ್ ಇತ್ತು. ಇಟ್ ವಾಸ್ ನಾಟ್ ಲೈಕ್ ಓವರ್ ದ ಬಜೆಟ್ ಅಂತ ನನಗೇನೂ ಅನಿಸಿಲ್ಲ. ಇಟ್ ವಾಸ್ ಅ ನೈಸ್ ಹೋಟೆಲ್ ಆ್ಯಂಡ್ ರೂಮ್ಸ್ ವಾಸ್ ರಿಯಲಿ ವೆಲ್ ಮೇಂಟೈನ್ಡ್. ಎಲ್ಲ ಒಂದು ಅಮ್ಯುನಿಟೀಸ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ರು, ಇನ್ಕ್ಲೂಡಿಂಗ್ ಹಾಟ್ ವಾಟರ್ ಇರ್ಬೋದು, ಎಲ್ಲನೂ ಇತ್ತು. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಸೊ ನೀವು ಏನಾದರೂ ಶೃಂಗೇರಿಗೆ ವಿಸಿಟ್ ಮಾಡೋದಾದರೆ ಈ ಒಂದು ಹೋಟೆಲ್ನ ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಬೋದು. ಇದು ನನ್ನ ಔಟ್ಫಿಟ್. ಸೊ ಬೇಗ ರೆಡಿ ಆಗೋಣ. ಶೃಂಗೇರಿಯಲ್ಲಿ ಇವತ್ತು 3ನೇ ಅಧ್ಯಾಯ. ಹಾಯ್, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಹೆಂಗೆ ವಿಡಿಯೋ ಇಟ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ಬೇಸಿಕಲಿ ಏನಕ್ಕೆ ವಿಡಿಯೋ ಮಾಡಿದ್ದು ಅಂತಂದರೆ, ಅಯ್ಯೋ ಇವಾಗ ಹೆಂಗೆ ತೋರಿಸೋದು, ಇರಿ ವ್ಯೂ ತೋರ್ಸೋಕ್ಕೆ ಅಂತ ಬಂದೆ ಆಯಿತಾ. ಇಲ್ಲಿ ನೋಡಿ,
ಆ್ಯಕ್ಚುಲಿ ಮಳೆ ಬರ್ತಿದೆ. ಹಿಂಗಪ್ಪ ಇದು ಸಕ್ಕದಾಗಿದೆ ವೆದರ್. ಅಲ್ಲಿ ನದಿ, ಅದೇ ತುಂಗಭದ್ರಾ ರಿವರ್ ಅನ್ಸುತ್ತೆ. ಇಲ್ಲಿ ಬಾ, ಇಲ್ಲಿ ಅಲ್ಲಿ ನೋಡು ನದಿ. ಸಕ್ಕದಾಗಿದೆ ಅಲ್ಲ, ಬ್ಯೂಟಿಫುಲ್ ಆಗಿದೆ. ಬೆಸ್ಟ್ ಫ್ರೆಂಡ್ಸ್ ಆರ್ ಮ್ಯಾಚಿಂಗ್ ವಿತ್. ಆಶ್ಚರ್ಯ ಇಲ್ಲ, ಬೆಳಗ್ಗೆ ವಡೆ ಫಸ್ಟೇ ತಿನ್ನಲ್ಲ, ಇಡ್ಲಿ ತಿಂತೀನಿ ಫಸ್ಟು. ನನಗೂ ಥ್ಯಾಂಕ್ ಯು. ಒಂದು ಸಾಕು ಬೇಬಿ. ಸೆಟ್ ದೋಸೆ ಇದೆ ಅಲ್ಲ, ದೋಸೆ ತಿಂತೀಯಲ್ಲ. ಬೇಡ, ಇಡ್ಲಿನ ಹಾಕೋತೀನಿ. ಹಾಕ್ತೀವಿ. ಸ್ವೀಟ್ ಬೇಡ ನನಗೆ, ಉಪ್ಮಾ ಮಾತ್ರ ಹಾಕು. ನೋ, ಮಾರ್ನಿಂಗ್ ರೈಸ್. ಕಪ್ಪಲ್ಲಿ ಹಾಕೋಣ. ಅದೇ ಸಾಕಮ್ಮ. ಒಂದು ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದ್ದರೆ ಇದೊಂದು ಅಡ್ವಾಂಟೇಜು. ಇಲ್ಲ ಅಂತಂದರೆ ಈ ಪಾರ್ಟಿ ಮಳೆನಲ್ಲಿ ಎಲ್ಲಿ ಅಂತ ಹೋಟ್ಲ್ ಹುಡ್ಕೊಂಡು ಹೋಗೋದು, ಎಲ್ಲಿ ಅಂತ ಬ್ರೇಕ್ಫಾಸ್ಟ್ ಮಾಡೋದು. ಸೊ ಹಾಗಾಗಿ ನಿಮಗೂ ಏನಾದರೂ ಒಂದು ಆಪ್ಷನ್ ಇದ್ದರೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ತೊಗೊಳ್ಳೋ ಅಂಥದ್ದು, ಪ್ಲೀಸ್ ಅದನ್ನು ಚೂಸ್ ಮಾಡ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ತುಂಬ ಲೇಟ್ ಮಾಡಿದೆ, ನಾವು ದೇವಸ್ಥಾನಕ್ಕೆ ಹೋಗೋಣ. ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಆ್ಯಂಡ್ ತುಂಬ ಕಾಯ್ತಾ ಇದ್ದೀನಿ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ. ಬನ್ನಿ ನಮ್ಮ ಜೊತೆ. ಚೆನ್ನಾಗಿದೆ, ಸಖತ್ ಕ್ಯೂಟಾಗಿದೆ. ನಮ್ಮ ಒರಿಜಿನಲ್ ಥರನೇ ಅಲ್ವಾ? ನನಗೆ ಸೊಳ್ಳೆ ಇಲ್ಲ ಅನಿಸ್ತಾ ಇದೆ. ದೇವಸ್ಥಾನಕ್ಕೆ ಅದರದ್ದೇ ಆದಂಥ ಡ್ರೆಸ್ ಕೋಡ್ ಇದೆ. ಹುಡುಗರು ಪಂಚಶಲ್ಯ ಕಂಪಲ್ಸರಿ ಹಾಕಿರಲೇಬೇಕು. ಆ್ಯಂಡ್ ಹೆಣ್ಮಕ್ಳು ಚೂಡಿದಾರ್ ವಿತ್ ದುಪ್ಪಟ್ಟ ಕಂಪಲ್ಸರಿ, ಇಲ್ಲ ಸ್ಯಾರಿ ಹಾಕಿರ್ಬೋದು. ದೇವಸ್ಥಾನದಲ್ಲಿ ಅಕಸ್ಮಾತ್ ನೀವು ಈ ಡ್ರೆಸ್ ಕೋಡ್ ಫಾಲೋ ಮಾಡಿಲ್ಲ ಅಂತಂತಂದರೆ ಒಂದು ಹಂತದ ಆದಮೇಲಿಂದ ನಿಮ್ಮನ್ನು ಒಳಗಡೆಗೆ ಅಲೋ ಮಾಡಲ್ಲ. ಸೊ ಅದು ಒಂದು ರೂಲ್ ಇದೆ. ಗುರುನಿವಾಸಕ್ಕೂ ಅಷ್ಟೇ, ಹುಡುಗರು ಪ್ಯಾಂಟ್ ಹಾಕಿದರೆ ಅಲೋ ಮಾಡಲ್ಲ. ಇದು ತೋರಣ ಗಣಪತಿ ದೇವಸ್ಥಾನ, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಇದರ ಒಂದು ಸ್ಟೋರಿ ಏನು ಅಂತಂತಂದರೆ, 32ನೇ ಪೀಠಾಧಿಪತಿಗಳಿದ್ದಾಗ ಆ ಮಠದಲ್ಲಿ ಕೆಲವೊಂದು ಸಮಸ್ಯೆಗಳು ನಡೀತಿರ್ಬೇಕಾದ್ರೆ ಆ ಪೀಠಾಧಿಪತಿಗಳು ಈ ತೋರಣದ ಮೇಲೆ ಕೆತ್ತಿರುವಂತಹ ಗಣಪತಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಆಮೇಲೆ ಹೋಗಿ ಗಣಪತಿಗೆ ಧ್ರುವವನ್ನು ಅರ್ಪಿಸ್ತಾರೆ. ಅದಾದಮೇಲಿಂದ ಆ ಸಮಸ್ಯೆ ಎಲ್ಲ ಬಗೆಹರಿತು ಅಂತಾದಮೇಲೆ ಈ ಒಂದು ದೇವಸ್ಥಾನಕ್ಕೆ ತೋರಣ ಗಣಪತಿ ದೇವಸ್ಥಾನ ಅಂತ ಹೆಸರು ಬಂತು. ಸೊ ಈಗಲೂ ಸಹ ಜನ ಹೋಗ್ಬಿಟ್ಟು ಅಲ್ಲಿ ಧ್ರುವವನ್ನು ತೆಂಗಿನಕಾಯಿಂದ ಮಾಡಿರುವಂಥ ಮೋದಕಗಳನ್ನ ಅರ್ಪಿಸ್ತಾರೆ. ಸೊ ದಟ್ ಅವ್ರಿಗೇನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಅದು ಸಾಲ್ವ್ ಆಗುತ್ತೆ ಅಂತ ಒಂದು ನಂಬಿಕೆ ಅವರಲ್ಲಿ ಈಗಲೂ ಇದೆ. ಇನ್ನು ದೇವಸ್ಥಾನದಿಂದ ಗುರುನಿವಾಸಕ್ಕೆ ಹೋಗಬೇಕು ಅಂತಂತಂದರೆ ಈ ಸೇತುವೆ ಮೇಲೆ ಹೋಗಬೇಕು. ಶ್ರೀ ವಿದ್ಯಾತೀರ್ಥ ಸೇತು ಅಂತ. ಇಲ್ಲಿ ಹೋಗ್ಬೇಕಂತಂದರೆ ನಾವು ಚಪ್ಪಲಿ ಹಾಕ್ಕೊಂಡು ಹೋಗಂಗಿಲ್ಲ, ಬರಿಗಾಲಲ್ಲೇ ಹೋಗಬೇಕು. ಆಲ್ಸೋ ಸೇತುವೆ ಮೇಲೆ ನಿಂತು ಫೋಟೋಸ್ ವೀಡಿಯೋಸ್ ತೊಗೊಳಂಗಿಲ್ಲ, ಅಲ್ಲಿ ಹೇಳ್ತಿರ್ತಾರೆ. ನಾನು ನಿಮಗೆ ತೋರಿಸ್ಬೇಕು ಅಂತ ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇಲ್ಲಿ ಶೃಂಗೇರಿಯ ಎಲ್ಲ ಜಗದ್ಗುರುಗಳ ಒಂದು ಡೀಟೇಲ್ಸ್ನ ಹಾಕಿದ್ದಾರೆ. ಅವರು ಯಾವ ಒಂದು ಟೈಮಲ್ಲಿ ಇಲ್ಲಿ ಪೀಠಾಧಿಪತಿಗಳಾಗಿದ್ದರು ಅಂತ. ಸದ್ಯಕ್ಕೆ ಭಾರತೀ ತೀರ್ಥ ಮಹಾಸ್ವಾಮಿಗಳು ಇಲ್ಲಿನ ಜಗದ್ಗುರುಗಳಾಗಿದ್ದಾರೆ. ಗುರುಗಳ ದರ್ಶನ ಮಾಡಬೇಕು ಅಂತಂದರೆ ಗುರುನಿವಾಸಕ್ಕೆ ಬರಬೇಕು. ಅದಲ್ಲದೆ ಸಂಜೆ ಪ್ರತಿದಿನ ಚಂದ್ರಮೌಳೇಶ್ವರ ಸ್ವಾಮಿ ಪೂಜೆ ನಡೆಯುತ್ತೆ, ಅದು ಕೂಡ ಇಲ್ಲೇ ಆಗೋದು.
ದೇವಸ್ಥಾನಕ್ಕೆ ನೀವು ಸ್ವಲ್ಪ ಟೈಮ್ ಇಟ್ಕೊಂಡು ಹೋಗೋದು ಒಳ್ಳೆಯದು, ಯಾಕಂತಂದರೆ ಅಲ್ಲಿ ಒಳಗಡೆ ಸುಮಾರಷ್ಟು ದೇವಸ್ಥಾನಗಳಿದೆ, ಹಾಗೆಯೇ ಗುರು ನಿವಾಸ ಎಲ್ಲ ಇದೆ. ಅದನ್ನೆಲ್ಲ ನೋಡ್ಕೊಂಬರ್ಬೇಕು ಅಂತಂದರೆ ನಿಮಗೆ ಈಸಿಯಾಗಿ 2 hours ಆಗೇ ಆಗುತ್ತೆ. ಸೊ ಹಾಗಾಗಿ ಟೈಮ್ ಇಟ್ಕೊಂಡು ಹೋಗಿ ಅದನ್ನೆಲ್ಲ ನೋಡಿಕೊಂಡು ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋದೇ ಸಿರಿಮನೆ ಫಾಲ್ಸ್. ಏನೋ ಹೇಳ್ತಾರೆ ಗೊತ್ತಾ, ಆ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಇಷ್ಟ ಆಗಿಬಿಡುತ್ತೆ ಒಂದೊಂದು ಸಲ ಅಂತ. ಆ ದಾರಿನೇ ಇದಾಗಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ. ನಿಜಕ್ಕೂ ಶೃಂಗೇರಿ ಶಾರದಾದೇವಿ ದೇವಸ್ಥಾನದಿಂದ ಸಿರಿಮನೆ ಫಾಲ್ಸ್ ಹೋಗೋ ದಾರಿ ಮಾತ್ರ ಇಟ್ಸ್ ಬ್ರೆತ್ ಟೇಕಿಂಗ್, ಒಂಥರ ಹೀಲಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ದಾರಿ. ಸೊ ಬನ್ನಿ ಸಿರಿಮನೆ ಫಾಲ್ಸಲ್ಲಿ ಸಿಗೋಣ. ಸಿರಿಮನೆ ಫಾಲ್ಸ್ ಶಬ್ದ ಕೇಳಿಸ್ತಾ ಇದೆಯಾ? ಜೋರಾಗಿ ನೀರು ಧುಮುಕ್ತಿರೋದು. ಹಾಂ, ಅದನ್ನ ನೋಡಿದಾಗ ನನ್ನ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ಹೀಗೆ ಮಾಡ್ತಾ ಇದೀನಿ. ಅಯ್ಯೋ, ಇವೆಲ್ಲ ಇನ್ನು ಫುಲ್ ಕಾಣಿಸಿಲ್ಲ, ಆಯಿತಾ? ತೋರಿಸ್ತೀನಿ ರೀ. Oh my God, ಸಕ್ಕತ್ತಾಗಿದೆ. ಫಾಲ್ಸ್ ಎಲ್ಲ ನೋಡ್ಕೊಂಡು ಬಂದಾದ್ಮೇಲಿಂದ ಹಿಂಗಿದೆ ನಮ್ಮ ಪರಿಸ್ಥಿತಿ. ಫುಲ್ ಒದ್ದೆ, ಬಟ್ ಸಕ್ಕತ್ತಾಗಿದೆ ಸಿರಿಮನೆ ಫಾಲ್ಸ್. ಮಾನ್ಸೂನಲ್ಲಿ ಮಸ್ಟ್ ವಿಸಿಟ್. ಟಿಕೆಟ್ ನಿಮಗೆ ಟಿಕೆಟ್ ಬಂದು 50 rupees ಅಡಲ್ಟ್ಸ್ಗೆ. ಸೂಪರ್ ಆಗಿತ್ತು. ಎಸ್, ಇವಾಗಷ್ಟೇ ಸಿರಿಮನೆ ಫಾಲ್ಸ್ನ ನೋಡ್ಕೊಂಡು ಬಂದ್ವಿ. ನೀವು ಆಲ್ರೆಡಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿರ್ತೀರ. ಸಕ್ಕದಾಗಿತ್ತು ಜಾಗ ಮಾತ್ರ. ಮಾನ್ಸೂನಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಗೆ ಎಂಟ್ರಿ ಟಿಕೆಟ್ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಅಡಲ್ಟ್ಗೆ 50 rupees. ಚಿಕ್ಕ ಮಕ್ಳಿಗೆ ಎಷ್ಟು ಅಂತ ಆ್ಯಕ್ಚುಲಿ ನಾವು ನೋಟಿಸ್ ಮಾಡೋಕ್ಕೆ ಹೋಗಿಲ್ಲ. 30ನಾ? ಓಕೆ, ಚಿಕ್ಕ ಮಕ್ಳಿಗೆ 30 rupees, ದೊಡ್ಡವ್ರಿಗೆ 50 ರೂಪಾಯಿ. ಬರ್ಬೋದು, ಆರಾಮಾಗಿ ಬರ್ಬೋದು. ನಾವು ಹೋದಾಗ ಜಾಸ್ತಿ ಏನು ಕ್ರೌಡ್ ಏನಿರಲಿಲ್ಲ, ಬಿಕಾಸ್ ಮಳೆ ಬೇರೆ ಬರ್ತಿರೋದ್ರಿಂದ ಕ್ರೌಡ್ ಸ್ವಲ್ಪ ಕಮ್ಮಿನೇ ಇತ್ತು. ಸಖತ್ತಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ನೋಡ್ತಿರ್ಬೋದು, ಫುಲ್ ಬಟ್ಟೆ ಎಲ್ಲ ಒದೆ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಮತ್ತೆ ಸ್ಟೇಗೆ ಹೋಗಿ ಊಟ ಮಾಡೋಣ ಅಂತ. ಆಲ್ರೆಡಿ ಸಿಕ್ಕಾಪಟ್ಟೆ ಹಶ್ವಾಗ್ತಿದೆ. ಸೊ ಊಟ ಮುಗಿಸಿ ರೆಸ್ಟ್ ಮಾಡಿ ಅದಾದ್ಮೇಲಿಂದ ಸಂಜೆ ಮೇಲೆ ಶಂಕರಗಿರಿಗೆ ಹೋಗ್ಬಿಟ್ಟು ಅಲ್ಲಿ ಶಂಕರಾಚಾರ್ಯರದ್ದು ಸ್ಟ್ಯಾಚ್ಯೂ ಇದೆಯಲ್ಲ, ಅದನ್ನ ನೋಡ್ಕೊಂಬರೋಣ ಅನ್ನೋದೊಂದು ಪ್ಲಾನು. ಬನ್ನಿ, ಹಾಗಿದ್ರೆ ಹೋಗೋಣ. ಬಾಯ್ ಬಾಯ್. ಮತ್ತೆ
ಮತ್ತು ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿ ನೀವೇ ನೋಡ್ದಂಗೆ ಬೆಟ್ಟ ಆಗ್ಬಿಟ್ಟಿತ್ತು ಬಟ್ಟೆ ಎಲ್ಲ ಅದೆಲ್ಲ ಆಲ್ರೆಡಿ ಹೇಳಾಗಿದೆ. ಅದಕ್ಕೆ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಇರಬೇಕು ಅಂತ ಹೇಳೋದು. ಸೊ ಈ ಥರ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಇದ್ದರೆ ಹಿಂಗೆಲ್ಲ ಮಾಡ್ತಾರೆ. ಸೊ ಇವಾಗ ಊಟಕ್ಕೆ ಅಂತ ಬಂದು ಇವಾಗ ಏನು ಮೊಂಚು ಸೂಪ್ ತೊಗೊಂಡು ಚೈನೀಸ್ ಮಾತ್ರ ಇರೋದು ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಪ್ರೋಟೀನ್ ಹೋಗಲಿ ಅಂತ ಹೇಳಿ ಪನ್ನೀರ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀವಿ. ಅದನ್ನೆಲ್ಲ ತಿಂದು ಮುಗಿಸಿ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಶಂಕರಗಿರಿ. ಅಲ್ಲಿ ಸಿಗೋಣ. ಈಗ ನೆಮ್ಮದಿಯಾಗಿ ಊಟ ಮಾಡಬೇಕು. ಏನು ಇವಾಗ ನೆಕ್ಸ್ಟ್ ಪ್ಲ್ಯಾನ್ಸ್ ಹೇಳು, ನೀನೇ ಎಕ್ಸ್ಪ್ಲೇನ್ ಮಾಡಿ. ಈಗ ನಾವು ಶಂಕರಗಿರಿಗೆ ಹೋಗ್ತಾ ಇದ್ದೀವಿ. ನಾವು ಈ ಥರ ಕೆಟ್ಟದಾಗ ರೆಡಿ ಆಗಿರೋ ಏನಂದರೆ ಸಿರಿಮನೆ ಫಾಲ್ಸ್ಗೆ ಅಂತ ಹೋಗಿದ್ವಿ. ತುಂಬ ಮಳೆಯಲ್ಲಿ ನೆಂದು ಕೂದಲೆಲ್ಲ ಒಂಥರ ಫ್ರಿಜ್ಜಿ ಆಗಿಬಿಡಿದೆ. ಆ್ಯಂಡ್ ನನಗೆ ಕೂದಲು ನನ್ನ ತಲೆಯಲ್ಲಿರೋದು ಇಂಪಾರ್ಟೆಂಟ್ ಗಾಡಿ ಬರ್ತದೆ ವಿಚಾರಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೇವೆ. ಇವಾಗ ಒಂದು ಸ್ಟೆಪ್ ಮೇಲೆ ಶಂಕರಗಿರಿಗೆ ಇವಾಗ ಹೋಗಿ ಅಲ್ಲಿಂದ ಆದಮೇಲೆ ಹನಿಕಿಟ್ ತಿಂತೀವಿ. ಅದು ಬ್ಲಾಗ್ ನೋಡಿ ಇವಳ್ದು ಒಳ್ಳೆ ಅಥೆಂಟಿಕ್ ಶೃಂಗೇರಿ ಇವಳು ಶೃಂಗಾರಗಿರಿ ಅಂದು ಒಂದು 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 ಶೃಂಗಾರಗಿರಿ ದೃಶ್ಯ ಶೃಂಗ ವಾಟ್ ಇಸ್ ದಟ್ ದೃಶ್ಯ ಶೃಂಗಗಿರಿ. ನಮ್ಮ ಸ್ಟೇಯಿಂದ ಶಂಕರಗಿರಿ ಜಸ್ಟ್ 1.7 ಕಿಲೋಮೀಟರ್ಸ್ ದೂರದಲ್ಲೇ ಇತ್ತು. ಸೊ ಹಾಗಾಗಿ ಬೇಗ ನಾವು ಅಲ್ಲಿಗೆ ರೀಚ್ ಆಗಿಬಿಟ್ವಿ. ರೀಚ್ ಆದ್ವಿ. ಟೈಮಿಂಗ್ಸ್ ನೋಡ್ಕೊಂಬಿಡಿ. ಮಾರ್ನಿಂಗ್ 7 ಗಂಟೆಯಿಂದ 2 ಗಂಟೆ, ಆಫ್ಟರ್ನೂನ್ 3 ರಿಂದ 8 ಗಂಟೆ, ಮಂಗಳವಾರ ರಜೆ. ಈ ಜಾಗಕ್ಕೆ ವಯಸ್ಸಾದವರು ಕೂಡ ಬರ್ಬೋದು, ಯಾಕೆಂದರೆ ಇಲ್ಲಿ ಮೆಟ್ಲು ಹತ್ತಬೇಕು ಅಂತ ಏನಿಲ್ಲ, ಎಸ್ಕಲೇಟರ್ಸ್ ಇರೋದ್ರಿಂದ ನೀವು ಅದಕ್ಕೂ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿನ ಸ್ಟಾಫೇ ಬಂದು ನಿಮಗೆ ಹೆಲ್ಪ್ ಮಾಡಿ ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಇದೇ ಪ್ಲೇಸ್ ನಾವು ಹೇಳಿದಾಗಲೇ ವ್ಲಾಗ್ ಸ್ಟಾರ್ಟಿಂಗಲ್ಲಿ. ಇದೇ ಶಂಕರಗಿರಿ ಶಂಕರಾಚಾರ್ಯರ ದೊಡ್ಡ ಪ್ರತಿಮೆ. ವೆರಿ ನೈಸ್. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್ಕಲೇಟರ್ಸ್ ಇದೆ, ವಯಸ್ಸಾದವರು ಆರಾಮಾಗಿ ಬರ್ಬೋದು. ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಸೊ ನೀವೇನಾದರೂ ಶೃಂಗೇರಿಗೆ ಬಂದರೆ ಡೆಫಿನೆಟ್ಲಿ ಈ ಜಾಗಕ್ಕೆ ಖಂಡಿತವಾಗ್ಲೂ ಬನ್ನಿ. ಇಲ್ಲಿ ಎಲ್ಲ ದಿಕ್ಕುಗಳಿಗೂ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಪೀಠದ ಬಗ್ಗೆ ಡೀಟೇಲ್ಸು. ಇಲ್ಲಿ ಸೌತು ಫಸ್ಟ್ ಆಚಾರ್ಯ ಆಫ್ ದ ಪೀಠಂ ಶ್ರೀ ಸುರೇಶ್ವರಾಚಾರ್ಯ. ಹಂಗೆ ಬಂದರೆ ಇಡೀ ಶೃಂಗೇರಿ ಸಿಗುತ್ತೆ ನೋಡೋಕ್ಕೆ. ಅಲ್ಲಿ ನೋಡಿ ಮಿಸ್ತು. ಅದೆಲ್ಲ ಪ್ರಾಬ್ಲಿ ಆಗುಂಬೆ ಇರ್ಬೋದಾ? ಆಗುಂಬೆ ಅಷ್ಟು ದೂರ ಇರಲ್ಲ. ಕುದುರೆಮುಖ ಸ್ಟ್ರಕ್ಚರ್ ಇಲ್ಲಿ ನೋಡಿ ಹೋಗು. ಅಲ್ಲಿ ಲೈಟ್ ಕಾಣಿಸ್ತಿದೆ ಗೊತ್ತಾ, ಅದು ಆ ಗೋಪುರ, ಅದೇ ಶಾರದಾದೇವಿ ದೇವಸ್ಥಾನ. ಫುಲ್ ನೋಡ್ತಿರ್ಬೋದು ನೀವು ಎಷ್ಟು ಫಾಗಲ್ಲಿ ಕವರ್ ಆಗ್ಬಿಟ್ಟಿದೆ ಅಂತ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಂ ಹೌದು. ಹಾಗೆ ಮುಂದಕ್ಕೆ ಹೋಗೋಣ ಬಾ. ಏನಿದೆ ಇಲ್ಲಿ? ದ್ವಾರಕಾ. ಐ ಥಿಂಕ್ ಇದು ವೆಸ್ಟ್. ಸೊ ವೆಸ್ಟಲ್ಲಿರುವಂಥ ಪೀಠ ದ್ವಾರಕಾದಲ್ಲಿರೋದು. ಪಶ್ಚಿಮಾನ್ಯಾಯ ಶ್ರೀ ಕಾಳಿಕಾ ಪೀಠ. ಈ ಕಡೆ ಇರೋದು ನಾರ್ತ್. ಉತ್ತರಾಮ್ನಾಯ ಶ್ರೀ ಜ್ಯೋತಿಷ್ ಪೀಠ, ಬದ್ರಿದಲ್ಲಿರುವಂಥ ಪೀಠ. ಬಾ ಸಖತ್ತಾಗಿದೆ ಜಾಗ ಮಾತ್ರ. ನೀವು ಎಲ್ಲಿ ನೋಡಿದ್ರು ಫುಲ್ ಫಾಗು, ಫುಲ್ ಗ್ರೀನರಿ. ಹೆಂಗಿದೆ ಅಂತಂದರೆ ಸುತ್ತ ಗ್ರೀನರಿ, ಮಧ್ಯದಲ್ಲಿ ಶಂಕರಾಚಾರ್ಯರಿದ್ದಂಗಿದೆ ಅಲ್ಲ. ಫೋನ್ನಿಂದ ಆ್ಯಕ್ಚುಲಿ ಜಸ್ಟೀಸೇ ಮಾಡೋಕ್ಕಾಗ್ತಾ ಇಲ್ಲ ಈ ಜಾಗನ.
ಲೈವಲ್ಲಿ ನೋಡೋಕ್ಕಂತೂ ಸಖತ್ತಾಗಿದೆ. ಶ್ರೀ ಗೋವರ್ಧನ ಪೀಠಂ ಪೂರಿನಲ್ಲಿರುವಂಥದ್ದು. ಸೊ 4 ದಿಕ್ಕುಗಳಲ್ಲೂ 4 ಪೀಠಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದು ಯಾವ್ದು ಅಂತ ಡೀಟೇಲ್ಸಲ್ಲಿ ಹಾಕಿದ್ದಾರೆ. ಇಲ್ಲಿಗೆ ಡ್ರೆಸ್ ಕೋಡ್ ಅಂಥದ್ದೇನು ಫಾಲೋ ಮಾಡದೇ ಇದ್ರೂ ಹೆಣ್ಮಕ್ಳು ಕೂದಲನ್ನ ಕಟ್ಟಿರಬೇಕು, ಫ್ರೀ ಹೇರ್ ಬಿಟ್ಕೊಂಡು ಹೋಗಬಾರ್ದು. ಸೊ ಅದು ಒಂದು ಮಾತ್ರ ನಮ್ಗೆ ಇಲ್ಲಿ ಗೊತ್ತಾಯಿತು. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು. ಹೇಳು ಮ್ಯಾಟರು. ಸೊ ವಿಷಯ ಏನು ಅಂತಂದರೆ ಎವ್ರಿ ಡೇ ಸಂಜೆ 7 ಗಂಟೆಗೆ ಮ್ಯೂಸಿಕಲ್ ಫೌಂಟೇನ್ ಶೋ ಇದೆ. ಮ್ಯೂಸಿಕಲ್ ಫೌಂಟೇನ್ ಶೋ ನಡೆಯುತ್ತೆ. ಸೊ ಇವಾಗ ಸದ್ಯಕ್ಕೆ ಮಳೆ ಬರ್ತಿರೋದ್ರಿಂದ ಅದು ಓಪನ್ ಸ್ಪೇಸಲ್ಲಿ ನಡೆಯೋದಂತೆ. ಸೊ ಮಳೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ನಾವಲ್ಲಿ ಹೋಗ್ತಾ ಇಲ್ಲ, ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಗಲೇ ಹೇಳ್ದಂಗೆ ಟ್ಯೂಸ್ಡೇಸ್ ರಜಾ ಇರುತ್ತೆ. ಸೊ ನೀವೇನಾದರೂ ಬರೋದಾದರೆ ಟ್ಯೂಸ್ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬರಬೇಡಿ, ಬೇರೆ ದಿನ ಬನ್ನಿ. ಆ್ಯಂಡ್ ಎವ್ರಿ ಡೇ 7 o'clockಗೆ ಫೌಂಟೇನ್ ಶೋ ನಡೆಯುತ್ತೆ. ಟಿಕೆಟ್ ಏನೂ ಇಲ್ಲ ಇಲ್ಲಿ, ಎಂಟ್ರಿ ಎಕ್ಸಿಟ್ ಏನಕ್ಕೂ ಟಿಕೆಟ್ ಇಲ್ಲ. ಆ್ಯಂಡ್ ಒಳಗಡೆ ಇನ್ನೊಂದು ಮ್ಯೂಸಿಯಂ ಇದೆಯಲ್ಲ ಅದೇ ಹೇಳು. ಅದೇ ಒಳಗಡೆ ಒಂದು ಮ್ಯೂಸಿಯಂ ಇದೆ. ಏನಿಲ್ಲ, ಶೃಂಗೇರಿ ಬಗ್ಗೆ ಹಾಗೇನೆ ಶಂಕರಾಚಾರ್ಯರ ಒಂದು ಹಿಸ್ಟ್ರಿ ಬಗ್ಗೆ ಮಾಡಿದಂಥ ಒಂದು ಮ್ಯೂಸಿಯಮ್ಮು. ಆಮೇಲೆ ಒಂದು ರಾಮಾಯಣದ ಕುರಿತಾಗಿ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿರೋಂಥದ್ದು ಒಂದು ಮ್ಯೂಸಿಯಂ ಇಟ್ಟಿದ್ದಾರೆ, ಹೋಗಿ ನೋಡ್ಬೋದು. ಸೊ ಇಷ್ಟು ವಿಷಯನ ಕನ್ವೆ ಮಾಡಬೇಕಾಗಿತ್ತು. ನಮ್ಮ ಸೌಂಡ್ಗಿಂತ ಜಾಸ್ತಿ ಇಲ್ಲಿ ಏನು ಕ್ರಿಮಿಕೀಟಗಳದೇ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ. ಅದು ಕ್ರಿಕೆಟ್ ಹುಳ ಅಂತೂ ಅಲ್ಲ, ಕ್ರಿಕೆಟ್ ಅಲ್ಲ, 100% ಕ್ರಿಕೆಟ್ ಅಲ್ಲ, ಬೇರೆ ಯಾವುದೋ. ಬಟ್ ಫುಲ್ ದಟ್ಟ ಕಾಡ್ ಥರ ಇದೆ ಸುತ್ತ. ಬಟ್ ಅಲ್ಲೂ ಮೇಲ್ಗಡೆಯಿಂದ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಅಲ್ಲಿ ನಾವು ಕಣ್ಣಲ್ಲಿ ನೋಡೋದು ಜಸ್ಟಿಫೈಯೇ ಅಲ್ಲಿ ಕಾಣ್ತಾ ಇದೆಯಾ, ಲೈಟ್ ಚೇಂಜ್ ಆಗ್ತಾ ಇದೆ ಅಲ್ಲಿ ಬೈ ಎನಿ ಚಾನ್ಸ್. ಅದೇ ಈಗ ಲೈಟ್ ಹಾಕಿದ್ಮೇಲೆ ಕಲರ್ ಲೈಟ್ ಚೇಂಜ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಜಾಗ. ಇಟ್ಸ್ ವೆರಿ ವೆರಿ ನೈಸ್. ತುಂಬ ಪೀಸ್ಫುಲ್ ಆಗಿದೆ. ನೀವು ಬನ್ನಿ. ಓಕೆ, ನಾನು ಚಳಿ ಇದೆ ಇಲ್ಲಿ, ಇವಾಗ ಶಾಲು ಸ್ವೆಟರ್ ತಗೊಂಡು ಬನ್ನಿ. ಛತ್ರಿ ಅಂತೂ ಪ್ಲೀಸ್ ಡೋಂಟ್ ಫಾರ್ಗೆಟ್, ಗೆಟ್ ಛತ್ರಿ, ಗೆಟ್ ಎನಫ್ ಛತ್ರೀಸ್ ಅಷ್ಟೇ. ಇದೆ ನಾನು ಹೇಳಿದೆ ಗೊತ್ತಾ, ಲೈಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ. ನೋಡಿ ಸಂಜೆ ಹಿಂಗೆ ಕಾಣಿಸುತ್ತೆ. ಈಗ ಆಫ್ ಆಯಿತು ನೋಡಿ ಲೈಟು. ನೈಸ್. ಇದು ಸಂಜೆ ವ್ಯೂ. ಇವಾಗ ಮತ್ತೆ ಇವರು ಹನಿ ಕೇಕ್ ಅಂತ ಇದ್ದಾರೆ. ಸೊ ಹನಿ ಕೇಕ್ ತಿನ್ಕೊಂಡು ಮತ್ತು ದೇವಸ್ಥಾನದ ಕಡೆ ಹೋಗೋಣ. ಸಂಜೆ ಟೈಮಲ್ಲಿ ದೇವಸ್ಥಾನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಈ ಟೈಮ್. Yummy in my tummy. ಹಲೋ, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 2 ಇನ್ ಶೃಂಗೇರಿ. ಸೊ ನೆನ್ನೆ ಏನಿಲ್ಲ, ಶಂಕರಗಿರಿಗೆ ಹೋಗಿ ಬಂದಿದ್ದಲ್ಲ, ನೀವು ಆಲ್ರೆಡಿ ನೋಡಿದ್ರಿ. ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಚಂದ್ರಮೌಳೇಶ್ವರ ಸ್ವಾಮಿದು ಪೂಜೆ ಏನಿತ್ತು ಅದು ಮಹಾಗುರುಗಳು ಮಾಡ್ತಾರೆ, ಅದನ್ನು ನೋಡಿಕೊಂಡು ಫುಲ್ ಕಣ್ ತುಂಬಿಸ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನು ನೋಡಿ ಒಂಥರ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ನನಗೆ ಬೆಳಗ್ಗೆ ನಾನು ಚಿಕ್ಕ ಗುರುಗಳನ್ನ ನೋಡಿದ್ದೆ, ಆಮೇಲೆ ಸಂಜೆ ದೊಡ್ಡ ಗುರುಗಳನ್ನ ನೋಡಿ ಖುಷಿ ಆಯಿತು. ಅದಕ್ಕೆ ಆ್ಯಡ್ ಆಗಂಗೆ ಮಹಾಮಂಗಳಾರತಿ ಟೈಮಲ್ಲಿ 2 ಗುರುಗಳು ಇದ್ದರು. ಸೊ 2 ಗುರುಗಳದ್ದು ಒಟ್ಟಿಗೆ ದರ್ಶನ ಆಯಿತು. ಆಮೇಲಿಂದ ಗುರುಗಳ ಕಡೆಯಿಂದ ಪ್ರಸಾದ ಸಿಕ್ತು. ಸೊ ಅದೆಲ್ಲ ತೊಗೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ಸೊ ಇವಾಗ ಬೆಳಗ್ಗೆ ಇದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರೋದ್ರಿಂದ ನಾವಲ್ಲಿ ಹೋಗಿ ಮುಗಿಸ್ಕೊಂಡು ಪಟ್ ಅಂತ ಹೊರನಾಡು ಹೋಗಬೇಕು. ಸೊ ಜಸ್ಟ್ ಲೇಟ್ ಮಾಡೋಕ್ಕೆ ಟೈಮ್ ಇಲ್ಲ ನಮ್ಮ ಹತ್ರ, ಹೊರಡೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ, ಪೊಂಗಲ್, ಉಪ್ಪಿಟ್ಟು ನಾನು ಹಾಕ್ಕೊಂಡಿದ್ದು. ಅವೈಲಬಲ್ ಇರೋದು ಇಡ್ಲಿ, ವಡೆ, ಆಮೇಲೆ ಹಣ್ಣು, ವಾಟರ್ಮೆಲನ್ ಜ್ಯೂಸ್, ಕೇಸರಿ ಬಾತು. ಉಪ್ಪಿಟ್ಟು ಕೇಸರಿ ಬಾತು. ಆನ್ ದ ವೇ ನಮಗೆ ಈ ಹೋಟೆಲ್ ಸಿಕ್ತು, ಹೊರನಾಡು ಹೈಟ್ಸ್ ಹೋಟೆಲ್ ಅಂತ. ಹಿಂದ್ಗಡೆ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಸೊ ಅವರು ಮನೆಯೇ ಆ್ಯಕ್ಚುಲಾಗಿ ಹೋಟೆಲಾಗಿ ಕನ್ವರ್ಟ್ ಮಾಡಿಬಿಡ್ತಾರೆ, ಗ್ಲಾಸ್ ಡೋರ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ಒಳಗೆ ಹೋಗಬೇಕಂದ್ರೆ ಚಪ್ಪಲಿ ಬಿಟ್ಟು ಹೋಗಿ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ವಿತ್ ವ್ಯೂ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು.
ನಿಮ್ಮದೇ ಒಂದು ವಿಡಿಯೋ ಮಾಡೋಣ ಅಂದರೆ ಆಗಲ್ಲ. ಬೇಸಿಕಲಿ ನಾವು ಹೊರನಾಡಲ್ಲಿ ಇದ್ದೀವಿ. ಇವಾಗ ಬಂದು ಹೇಳಿದ್ವಿ, ಮೆಟ್ಲು ಹತ್ಕೊಂಡು ಹೋಗಿ ದರ್ಶನ ಮಾಡಿ ಊಟಕ್ಕೆ ಯಾಕೋ ಡೌಟ್ ಹೊಡಿತಾ ಇದೆ. ಸಿಕ್ಕಾಬಡಿ ಚೆನ್ನಾಗಿದ್ದಾರೆ. ಸೊ ಅದೇ ದೇವಸ್ಥಾನ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಅದೇ ಖುಷಿನಲ್ಲಿ ಶಾಪಿಂಗ್ ಹೋಗ್ಬಿಟ್ವಿ. 2 ಜನ ಈಗ 1 ಡಜನ್ ಇದೆ, ಕೈಗೆ ಹಾಕೊಂಡೆ. ನಿಂಗೂ ಎರಡೇ ತಾನೇ ಹಾಕೋ ನೀನು ಫಸ್ಟು. ಅದು ನಿಮಗೆ ಆಗುತ್ತಂದ್ರೆ ನಿಮಗೆ ಆಗುತ್ತಾ? ಹಾಂ ಆಗತ್ತೆ. ನಿಮಗೆ 2 ಡಜನ? ಹಾಂ ಇಲ್ಲ ಒಂದೇ. ಒಂದು ಸಾಕಾ? ನಿಧಾನ ಹಾಕುವಾಗ ಹುಷಾರ್ ಬೇಬಿ. ಒಡೆದೋಯ್ತು, ಅದು ಒಂದು ಬಳೆ ಹೋಯ್ತು. ಅದು ತೋರಿಸು. ನಿಂಗೆ ಎರಡಾ? ಒಂದು ಕೊಟ್ಟಾಯ್ತಾ? ಅದ್ರ ಜೊತೆಗಿದು ನಂದು. ಇಲ್ಲ ಏನೂ ಇಲ್ಲ. ಅವ್ರು ಯಾರೋ ಫುಲ್ ಹಳ್ಳಿ ಮನೆ ಫಾಲ್ಸ್ ಅಂತ ಫುಲ್ ಪ್ರಮೋಷನ್ ಮಾಡ್ಕೊಂಡು ಬಂದ್ರೆ ಆಯಿತಾ. ಅಲ್ಲಿ ನೋಡಿದ್ರೆ ಫಾಲ್ಸೂ ಇಲ್ಲ. ಸುಮ್ಮನೆ ನೋಡಿ ಇಲ್ಲಿ ಎಂಟ್ರೆನ್ಸ್ ತೋರಿಸ್ತೀನಿ. ಅಲ್ಲಿ ನೋಡಿ, ಪ್ರವೇಶ ಎಂಟ್ರೆನ್ಸ್ ವೆಲ್ಕಮ್ ಟು ಹಳ್ಳಿ ಮನೆ ಫಾಲ್ಸ್ ಅಂತ ಹಾಕಿದ್ದಾರೆ. ಬಟ್ ನೋಡಿದ್ರೆ ಅಲ್ಲಿ ಫಾಲ್ಸೇ ಇಲ್ಲ. ಫಾಲ್ಸ್ ಇರಬೇಕು ಬಟ್ ನೀರಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಫುಲ್ ಬೆಂಗಳೂರಿಗೆ ವಾಪಸ್ ಬರ್ತಿರ್ಬೇಕಾದ್ರೆ ಮಲ್ನಾಡ್ ಕೆಫೆ ಅಂತ ಒಂದು ಕಾಣಿಸ್ತು ಅಂತ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಬಿಕಾಸ್ ನಮಗೆ ಹೊರನಾಡಲ್ಲಿ ಊಟ ಆಗಿರಲಿಲ್ಲ, ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಬಿಸಿ ಬಿಸಿಯಾಗಿ ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಕೊಟ್ಟಿದ್ರು. ಮನೆ ಊಟ ಥರನೇ ಇತ್ತು. ನೀವೇನಾದರೂ ಈ ಕಡೆ ಬರ್ತಿದ್ರೆ ಈ ಒಂದು ಜಾಗನ ಖಂಡಿತವಾಗ್ಲೂ ಮಿಸ್ ಮಾಡದೆ ವಿಸಿಟ್ ಮಾಡಿ. ಏನು ಹೇಳೋದು. ಸೊ ಇವಾಗ ವಾಪಸ್ಸು ಮನೆಗೆ ಹೊರಡ್ತಾ ಇದ್ದೀವಿ. ಒಂದು ವೇ ಟೈಮ್ ಬಂದು 12:50. ಇನ್ನು ನಮ್ಮ ಮನೆ ರೀಚ್ ಆಗೋಕ್ಕೆ 1 hour ಇದೆ. ಸೊ ಹೋಗಬೇಕು. ಇನ್ನು ನಾಳೆ ಆ್ಯಸ್ ಯೂಶ್ವಲ್ ಮಂಡೇ ಕೆಲಸ ರೊಟೀನ್. ಬಟ್ ಓವರಾಲ್ ಆಗಿ ಟ್ರಿಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಫುಲ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಸೊ ದಟ್ ವಾಸ್ ದಿಸ್ ಟ್ರಿಪ್ ಫಾರ್ ಮೀ. ನೀವು ಕೂಡ ಹೋಗಿ ದರ್ಶನ ಮಾಡಿಕೊಂಡು ಈ ಥರನೇ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಿ ವಿಸಿಟ್ ಮಾಡಿ. ಐ ಆಮ್ ಸಾರಿ ಕಾಣಿಸ್ತಾ ಇಲ್ಲಲ್ಲ, ಟ್ರಾವೆಲ್ ಮಾಡ್ತಿದ್ದಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಕಮ್ಮಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಹೇಳೋದಿತ್ತು. ವೈಂಡ್ ಅಪ್ ಇಲ್ಲೇ ಕೊಡೋಣ ಅಂತ ಅನಿಸ್ತು. ಬಿಕಾಸ್ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ, 1 hour ಇನ್ನೂ ಲೇಟ್ ಆಗ್ಬೋದು. ಅಷ್ಟರಲ್ಲಿ ಐ ಮೈಟ್ ಡೋಸ್ ಆಫ್. ಸೊ ಹಾಗಾಗಿ ಇಲ್ಲೇ ವೈಂಡ್ ಅಪ್ ಕೊಡ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆರ್ ಇನ್ಫಾರ್ಮೇಟಿವ್ ಆರ್ ಎಂಟರ್ಟೈನಿಂಗ್. ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್.